ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಭಾರತೀಯ ಪಶುಪಾಲನಾ ನಿಗಮಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಈ ಒಂದು ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಈ ಒಂದು ಅರ್ಜಿಯನ್ನು ಯಾರ್ಯಾರು ಸಲ್ಲಿಸ್ಬೋದು ಅಂತಂದರೆ 10th ಪಾಸ್ ಆದವರು, ಹಾಗೆ ಸೆಕೆಂಡ್ PUC, ಹಾಗೆ ಗ್ರ್ಯಾಜುಯೇಷನ್ ಆದವರು ಎಲ್ಲರೂ ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. 10th ಪಾಸ್ ಆದವರಿಂದ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಫ್ರೆಂಡ್ಸ್, ಈಗ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ಅಂತಂದರೆ, ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಪ್ಲೈ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲ್ಗಡೆ ಕ್ಲಿಕ್ ಮಾಡಿ, ಆಯಿತಾ. ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇಲ್ವಾ, ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ಮೊದಲನೇದಾಗಿ ಜಾಬ್ ಟೈಪ್ ಅಂತ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಜಾಬ್ಸ್ ಅಂತ ಇದೆ. 3 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಪಶುಧನ್ ಫಾರ್ಮ್ ನಿವೇಶ ಅಧಿಕಾರಿ. ಪಶುಧನ್ ಫಾರ್ಮ್ ನಿವೇಶ ಅಧಿಕಾರಿ ಈ ಒಂದು ಆಪ್ಷನ್ ಏನಿದೆ, ಆ ಒಂದು ಆಪ್ಷನ್ನ ಗ್ರ್ಯಾಜುಯೇಷನ್ ಯಾರ್ಯಾರದೆಲ್ಲ ಕಂಪ್ಲೀಟ್ ಆಗಿರುತ್ತೆ ಅವ್ರು ಮಾತ್ರ ಈ ಒಂದು ಆಪ್ಷನ್ಗೆ ಅಪ್ಲೈ ಮಾಡಲಿಕ್ಕೆ ಸಾಧ್ಯ. ಫ್ರೆಂಡ್ಸ್, ಅಧಿಕಾರಿಗೆ. ಫ್ರೆಂಡ್ಸ್, ಆದ್ರಿಂದ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆದವರು ಫಸ್ಟ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಗ್ರ್ಯಾಜುಯೇಷನ್ ಪಾಸ್ ಆದವರು ಫಸ್ಟ್ ಆಪ್ಷನನ್ನು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡ್ರೆ ನಿಮಗೆ 900ಕ್ಕಿಂತ ಸ್ವಲ್ಪ ಜಾಸ್ತಿ ಫೀಸನ್ನು ತುಂಬಬೇಕಾಗತ್ತೆ. ಹಾಗೆ ಸೆಕೆಂಡ್ ಆಪ್ಷನ್ ಪಶುಧನ್ ಫಾರ್ಮ್ ನಿವೇಶ್ ಸಹಾಯಕ್ ಇದಿದೆಯಲ್ವಾ, ಇದು ಸೆಕೆಂಡ್ PUC ಯಾರೆಲ್ಲ ಪಾಸ್ ಆಗಿರ್ತಾರೆ ಅವರು ಇದನ್ನು ಅಪ್ಲೈನ ಮಾಡ್ಬೋದು. ಇವರಿಗೆ 800ಕ್ಕಿಂತ ಸ್ವಲ್ಪ ಜಾಸ್ತಿ ಪೇ ಮಾಡಬೇಕಾಗತ್ತೆ ಫೀಸನ್ನು. 808 ಇರ್ಬೋದು. ಫ್ರೆಂಡ್ಸ್, ನಂತರ ಮೂರನೆಯ ಆಪ್ಷನ್ ಪಶುಧನ್ ಫಾರ್ಮ್ ಸಂಚಲನ್ ಸಹಾಯಕ್. ಫ್ರೆಂಡ್ಸ್, ಇದನ್ನು 10th ಪಾಸ್ ಆದವರು ಇದನ್ನು ಅಪ್ಲೈನ ಮಾಡ್ಬೋದು. ಈ ಒಂದು ಹುದ್ದೆಗೆ 10th ಪಾಸ್ ಆದವರು ಅಪ್ಲೈನ ಮಾಡ್ಬೋದು. ಈ ಮೂರನೇ ಹುದ್ದೆಗೆ 10th ಪಾಸ್ ಆದವರು, ಗ್ರ್ಯಾಜುಯೇಷನ್ ಆದವರು, ಹಾಗೆ ಸೆಕೆಂಡ್ PUC ಆದವರು ಎಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ನಾನು ಈಗ ಕೊನೆಯ ಆಪ್ಷನನ್ನು ಸೆಲೆಕ್ಟನ್ನು ಮಾಡ್ಕೊಳ್ತೀನಿ. ಸೆಲೆಕ್ಟನ್ನು ಮಾಡಿ ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಫ್ರೆಂಡ್ಸ್, ಫೀಸ್ ಅಂತ ಕಾಣಿಸ್ತಾ ಇದೆ ನೋಡಿ. ಯಾರೆಲ್ಲ 10th ಪಾಸ್ ಆದವರು ಅರ್ಜಿನ ಸಲ್ಲಿಸ್ತಾ ಇದ್ದಾರೆ ಅವರಿಗೆ 708 ರೂಪಾಯಿ ಇರುತ್ತೆ. ಫ್ರೆಂಡ್ಸ್, ಫೀಸ್. ನಂತರ ಕ್ವಾಲಿಫಿಕೇಷನ್ ಅವರೇ ಕೂಡ ಅಲ್ಲಿ ಕೊಟ್ಬಿಡ್ತಾರೆ 10th ಅಂತ. ಹಾಗೆ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ನಿಮಗೆ ಮೊಬೈಲ್ ನಂಬರನ್ನು ಎಂಟರ್ ಮಾಡಲಿಕ್ಕೆ ಹೇಳುತ್ತೆ. ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಹಾಗೆ ನಿಮ್ಮ ಮದುವೆ ಆಗಿದ್ದರೆ ಹಸ್ಬೆಂಡ್ ನೇಮನ್ನು ಎಂಟರ್ ಮಾಡಿ. ಮದುವೆ ಆಗಿಲ್ಲ ಅಂತಂದರೆ ಫಾದರ್ಸ್ ನೇಮನ್ನು ಎಂಟರ್ ಮಾಡಿ. ಹಾಗೆ ಫಾದರ್ಸ್ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಹಾಗೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ. ಫ್ರೆಂಡ್ಸ್, ಫಸ್ಟು ಡೇ ಯಾವ ಡೇಟಲ್ಲಿ ಹುಟ್ಟಿದ್ದೀರಾ, ಹಾಗೆ ಮಂತು, ಹಾಗೆ ಇಯರ್. ಫ್ರೆಂಡ್ಸ್, ಇಯರನ್ನು ಕರೆಕ್ಟಾಗಿ ಎಂಟರ್ ಮಾಡಿ. ಎಂಟರ್ ಮಾಡಿ ಆದಮೇಲೆ ನಂತರ ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಎಂಟರ್ ಮಾಡಿ. ಹಾಗೆ ನಿಮ್ಮ ಅಡ್ರೆಸ್ ಏನಿರುತ್ತೆ, ನಿಮ್ಮ ಸ್ಟ್ರೀಟ್ ಅಡ್ರೆಸ್ಸನ್ನು ಎಂಟರ್ ಮಾಡಿ. ಹಾಗೆ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ, ನಿಮ್ಮ ಸ್ಟೇಟನ್ನು ಎಂಟರ್ ಮಾಡ್ಕೊಳ್ಳಿ. ಹಾಗೆ ಡಿಸ್ಟಿಕನ್ನು ಕೂಡ ಎಂಟರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅಲ್ವಾ. ತಹಶೀಲ್ ಅಂತ ಇದರಲ್ಲಿ ನಿಮ್ಮ ತಾಲೂಕನ್ನು ಎಂಟರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಂತರ ಆದಮೇಲೆ ಗ್ರಾಮ ಪಂಚಾಯತ್, ನಿಮ್ಮ ಒಂದು ಗ್ರಾಮ ಪಂಚಾಯತ್ ಯಾವುದಿರುತ್ತೆ ಅದನ್ನು ಎಂಟರ್ ಮಾಡಿ. ಹಾಗೆ ಪಿನ್ ಕೋಡ್. ಹಾಗೆ ಫ್ರೆಂಡ್ಸ್, ನಿಮ್ಮ ಪಿನ್ ಕೋಡನ್ನು ಎಂಟರ್ ಮಾಡಿ. 6 ಡಿಜಿಟ್ ಇರುತ್ತಲ್ವ, ಆ ಒಂದು ಪಿನ್ ಕೋಡನ್ನು ಎಂಟರ್ ಮಾಡಿ. ಹಾಗೆ ಇಲ್ಲಿ ಫೋಟೋ ಇಮೇಜ್ ಅಂತ ಇದೆ, 100 KB ಅಂತ ಕೊಟ್ಟಿದ್ದಾರೆ. ಹಾಗೆ ಸಿಗ್ನೇಚರ್ ಅಂತ ಇದೆ, ಅದು ಮ್ಯಾಕ್ಸಿಮಮ್ 50 KB ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಫೋಟೋ ಮತ್ತು ಸಿಗ್ನೇಚರನ್ನು ನೀವು ನಿಮ್ಮ ಒಂದು ಫೋಟೋವನ್ನು ರೀಸೈಜನ್ನು ಮಾಡ್ಕೊಳ್ಬೇಕಾಗುತ್ತೆ. ರೀಸೈಜ್ ಮಾಡೋದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ವೀಡಿಯೋನ ಆಲ್ರೆಡಿ ಮೊದಲೇ ಮಾಡಿದ್ದೀನಿ. ಆ ಒಂದು ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವೀಡಿಯೋನ ನೋಡಿಕೊಂಡು ನೀವು ಫೋಟೋನ ರಿಸೈಜ್ ಮಾಡ್ಕೊಳ್ಳಿ. ರಿಸೈಜ್ ಮಾಡಿ ಆದಮೇಲೆ ಇಲ್ಲಿ ಚೂಸ್ ಫೈಲ್ ಅಂತ ಇದಲ್ವ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋಟೋವನ್ನು ಫಸ್ಟು ಚೂಸ್ ಮಾಡ್ಕೊಳ್ಳಿ. ಹಾಗೆ ನಂತರ ಸಿಗ್ನೇಚರನ್ನು ಇಲ್ಲಿ ಆ್ಯಡ್ ಮಾಡಿ. ಸಿಗ್ನೇಚರನ್ನು ನೀವು ಬ್ಲ್ಯಾಂಕ್ ಪೇಪರಲ್ಲಿ ಸಿಗ್ನೇಚರ್ ಮಾಡಿ ಅದನ್ನು ಫೋಟೋ ಹೊಡೆದು ಅದನ್ನು ರಿಸೈಜ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ಚೂಸ್ ಫೈಲ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಪ್ಲೋಡನ್ನು ಮಾಡಿ. ಫ್ರೆಂಡ್ಸ್, ಅಪ್ಲೋಡನ್ನು ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಐ ಅಗ್ರಿ ಆನ್ ಆಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇದೆ, ಅದ್ರ ಮೇಲ್ಗಡೆ ಒಂದು ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿ. ಹಾಗೆ ನಿಮ್ಮದು ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಅಲ್ಲಿ ಲೆಫ್ಟ್ ಸೈಡಲ್ಲಿ ನೆಕ್ಸ್ಟ್ ಇದೆಯಲ್ವ, ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ವೆರಿಫೈ ಮೊಬೈಲ್ ಅಂತ ಬರುತ್ತೆ. ಮೊಬೈಲ್ OTP ಅಂತ ಇದೆಯಲ್ವ, OTP ಕೆಳಗಡೆ ಒಂದು ಬಾಕ್ಸ್ ಇದೆ. ಆ ಬಾಕ್ಸಲ್ಲಿ OTP ಬಂದಿರುವಂಥ OTPಯನ್ನು ಎಂಟರ್ ಮಾಡಿ. ನಂತರ ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಪೇಮೆಂಟ್ ಗೆಟ್ ಸೆಲೆಕ್ಷನ್ ಅಂತ ಬರುತ್ತೆ. ಇಲ್ಲಿ ನೀವು ಪೇಮೆಂಟನ್ನು ಮಾಡಬೇಕಾಗುತ್ತೆ. 708 ರೂಪಾಯಿನ ಪೇಮೆಂಟ್ ಮಾಡಬೇಕಾಗುತ್ತೆ. ನಿಮ್ಮದು ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟನ್ನು ತಗೊಳುತ್ತೆ. ಅದಾಗೆ ನೀವು ಇಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ಆಯ್ಕೆ ಮಾಡಿಕೊಂಡು ಅಮೌಂಟನ್ನು ಪೇಯನ್ನು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಾನು ಈಗ ನಿಮಗೆ ತೋರಿಸ್ಲಿಕ್ಕೋಸ್ಕರ ಮಾಡಿರೋದು, ಅದರಿಂದ ಇಲ್ಲಿ ಅಮೌಂಟನ್ನು ಪೇ ಮಾಡೋದು ನಿಮಗೆ ತೋರಿಸ್ತಾ ಇಲ್ಲ. ಆಯಿತಾ. ಇಲ್ಲಿವರೆಗೂ ಅರ್ಜಿನ ಸಲ್ಲಿಸೋದು ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ಈ ಒಂದು ವಿಡಿಯೋ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತಂದ್ರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋ ಮತ್ತೆ ಎಲ್ಲರೂ ಕೂಡ ಭೇಟಿ ಆಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಬಾಯ್.